ಹಲೋ ವೀವರ್ಸ್, ಇವತ್ತು ನಾನು ದೋಸೆ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ನೋಡಿ ಇಲ್ಲಿ ಇದು ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಸಿಂಪಲ್ ಮಾಮೂಲಿ ದೋಸೆ ಇದು. ಸೊ ಈ ದೋಸೆ ಕಾವಲಿ ಬಂದು ನಮ್ಮದು ಪಿಜನವ್ರದ್ದು ತೊಗೊಬಂದಿದ್ವಿ, ತುಂಬ ಚೆನ್ನಾಗಿದೆ. ಸೊ ಇವತ್ತು ದೋಸೆ ಜೊತೆಗೆ ನಾನು ಮಾಡಿರೋದು ಇಲ್ಲಿ ನೋಡಿ, ಮ್ಯಾಂಗೋ ಮತ್ತು ಶುಗರ್ ಹಾಕಿ ಮ್ಯಾಂಗೋ ರಸ ಅಂತ ಮಾಡ್ತೀವಿ ನಾವು. ಸೊ ಮ್ಯಾಂಗೋ ರಸ ಮತ್ತು ದೋಸೆ ಕಾಂಬಿನೇಷನ್ ಇದು ಸಖತ್ತಾಗಿರುತ್ತೆ. ಸೊ ಇದು ತಿಂದರೆ ನಿಮಗೆ ರುಚಿ ತುಂಬ ಜಾಸ್ತಿ ಆಗುತ್ತೆ ದೋಸೆದು. ಸೊ ಇದು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಸೊ ಇಲ್ಲಿ ದೋಸೆ ಫ್ರೈ ಆಗ್ತಾಯಿದೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ನಿಮಗೆ ಹೇಳಿಕೊಡ್ತೀನಿ. ಇಲ್ಲಿ ನಾನು ಆಯಿಲನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಕಾವಲಿಗೆ ಜಾಸ್ತಿ ಆಯಿಲ್ ನೆಸೆಸಿಟಿ ಇಲ್ಲ. ಸೊ ಈ ಹಿಟ್ಟನ್ನು ನಾನು ಈ ಸೌಟಲ್ಲಿ ಸ್ವಲ್ಪ ತಗೊಂಡು ಹೀಗೆ ಹಾಕ್ಬಿಟ್ಟು ಹೀಗೆ ಟರ್ನ್ ಮಾಡಿ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ಆಮೇಲೆ 2-3 ಮಿನಿಟ್ಸ್ ಆದಮೇಲೆ ನಾವು ಈ ದೋಸೆನ ತೆಗಿಬೋದು. ಈಗ ದೋಸೆನ ತೆಗಿಯೋಣ. ನೋಡಿ, ಇದು ಫ್ರೈ ಆಗಿದೆ. ಈಸಿಯಾಗಿ ಇದರಲ್ಲಿ ಹೇಳುತ್ತೆ, ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ಹಿಟ್ಟನ್ನು ಬೆಳಿಗ್ಗೆ ರುಬ್ಬಿ ನಾವು ಬೆಳಿಗ್ಗೆನೇ ದೋಸೆನ ಮಾಡ್ತೀವಿ. ರಾತ್ರಿ ಇದನ್ನು ರುಬ್ಬಲ್ಲ, ಏಕೆಂದರೆ ನಮಗೆ ಸ್ವಲ್ಪ ಅದು ಹುಳಿ ಅಂಶ ಆದರೆ ಅದು ಒಂಥರ ಗಂಟ್ಲಿಗೆ ಇದಾಗುತ್ತೆ. ಸೊ ಹುಳಿ ದೋಸೆ ತಿನ್ನೋಕ್ಕಾಗಲ್ಲ ನಮಗೆ. ಇದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಬೆಳಿಗ್ಗೆ ರುಬ್ಬಿ ಒಂದು 5 ನಿಮಿಷ, ಒಂದು 5 ನಿಮಿಷ, ಒಂದು 10 ನಿಮಿಷ ಹಾಗೆ ಇಟ್ಟು ಇದನ್ನು ದೋಸೆನ ಮಾಡ್ತೀವಿ. ತುಂಬ ಚೆನ್ನಾಗೇ ಆಗುತ್ತೆ ದೋಸೆ. ಇದು ತಿಂದರೆ ನಮಗೆ ಫ್ರೆಶ್ ಆಗಿರುತ್ತೆ ಮೈಂಡಲ್ಲಿ, ಅಂದರೆ ಫ್ರೆಶ್ ಆಗಿರುತ್ತೆ. ಯಾವುದೇ ಥರ ನಿಮಗೆ ಹುಳಿ ತೇಗಿ ಬರೋದು ಎಲ್ಲ ಆಗಲ್ಲ. ನೋಡಿ, ಮಾಮೂಲಿ ಈ ಥರನೇ ಎಲ್ಲ ಚಿಕ್ಕ ಚಿಕ್ಕ ಹೋಲ್ಸ್ಗಳೆಲ್ಲ ಇದೆ. ಆ್ಯಸ್ ಯೂಶ್ವಲ್ ದೋಸೆನೇ ಆಗುತ್ತೆ. ಸ್ವಲ್ಪ ಊದ್ಕೊಳ್ಳಲ್ಲ ಅಷ್ಟೇ, ಮತ್ತು ರಿಮೈನಿಂಗ್ಸ್ ಎಲ್ಲ ಹಾಗೆ ಇರುತ್ತೆ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು